ನಮಸ್ಕಾರ, ನಾನು ಡಾಕ್ಟರ್ ಸೌಮ್ಯ ಎಸ್.ವಿ. ಭಾವಿ, ಡಾಕ್ಟರ್ ಭಾವೀಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಜನರಲ್ ಹಾಗೂ ಎಸ್ಥೆಟಿಕ್ ಫಿಸಿಷಿಯನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಇವತ್ತು ನಾವು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅನ್ನೋ ಕಂಡೀಷನ್ ಬಗ್ಗೆ ಮಾತನಾಡುವ. ಅಂದರೆ ಕಪ್ಪು ಕುತ್ತಿಗೆ. ತುಂಬ ಜನಕ್ಕೆ ನೀವು ನೋಡಿರ್ಬೋದು, ಕುತ್ತಿಗೆ ಕಪ್ಪಾಗಿರುತ್ತೆ. ಅದು ಕಪ್ಪು ಕುತ್ತಿಗೆಗೆ ಕಾರಣಗಳೇನಂತಂದರೆ, ಒಂದು, ನೀವು ದಪ್ಪವಾದ ಚೈನ್ ಧರಿಸೋದ್ರಿಂದ ಕೂಡ ಕಪ್ಪು ಕುತ್ತಿಗೆ ಆಗುತ್ತೆ. ಹಾಗೂ ಈ ಕಾಲರ್ ಇರುತ್ತೆ ಅಲ್ವಾ, ಗಟ್ಟಿಯಾದ ಕಾಲರ್ನ ಟೀ ಶರ್ಟ್ಸನ್ನು ನೀವು ಪದೇ ಪದೇ ಧರಿಸೋದ್ರಿಂದ ಕೂಡ ನಿಮಗೆ ಸ್ಕಿನ್ ಎಲ್ಲ ಫ್ರಿಕ್ಷನ್ನಿಂದ ಕಪ್ಪು ಕುತ್ತಿಗೆ ಆಗುತ್ತೆ. ಹಾಗೂ ನಿಮಗೆ ಬೇರೆ ಮೆಡಿಸಿನ್ಸಿಂದ ಕೂಡ ಕಪ್ಪು ಕುತ್ತಿಗೆ ಆಗ್ಬೋದು. ಎಕ್ಸಾಂಪಲ್ ಟೆಟ್ರಾಸೈಕ್ಲಿನ್ಸ್ ಅನ್ನೋ ಮಾತ್ರೆಗಳು, ಇದರಿಂದ ಕೂಡ ನಿಮಗೆ ಕಪ್ಪು ಕುತ್ತಿಗೆಗಳು ಸಂಭವಿಸುತ್ತೆ. ಹಾಗೂ ಸನ್ ಎಕ್ಸ್ಪೋಜರ್ ಅಂತ ನಾವು ಹೇಳ್ತೀವಿ. ಸನ್ ಎಕ್ಸ್ಪೋಜರ್ ಅಂದರೆ ನಿಮಗೆ ಕೂದಲು ಎತ್ತಿ ಕಟ್ಟುವ ಅಭ್ಯಾಸ ಇದ್ದರೆ, ಅಥವಾ ನಿಮ್ಮ ಶಾರ್ಟ್ ಹೇರ್ ಕಟ್ ಇದ್ದರೆ, ಹಾಗೂ ಬೈಕ್ ಓಡಿಸುವ ರೂಢಿ ಇದ್ದಲ್ಲಿ, ಈ ಥರ ಬಿಸಿಲಿಗೆ ತುಂಬ ನೀವು ಎಕ್ಸ್ಪೋಸ್ ಆದರೆ ನಿಮ್ಮ ಕುತ್ತಿಗೆ ಚರ್ಮ ಕಪ್ಪಾಗುತ್ತೆ. ಅಕ್ಯಾಂಥೋಸಿಸ್ ನೈಗ್ರಿಕನ್ಸಲ್ಲಿ ಏನಾಗಿರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಂದರೆ ಏನು? ನಿಮ್ಮ ಪ್ಯಾಂಕ್ರಿಯಾಸ್ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡುತ್ತೆ. ಪ್ರೊಡ್ಯೂಸ್ ಆಗಿರೋ ಇನ್ಸುಲಿನ್ನ ನಿಮ್ಮ ಬಾಡಿ ಸರಿಯಾಗಿ ಬಳಕೆ ಮಾಡುವ ಸಿಚುವೇಷನಲ್ಲಿ ಇರೋದಿಲ್ಲ. ಅನೇಬಲ್ ಟು ಯುಟಿಲೈಸ್ ದ ಇನ್ಸುಲಿನ್ ಪ್ರೊಡ್ಯೂಸ್ಡ್ ಬೈ ದ ಪ್ಯಾಂಕ್ರಿಯಾಸ್. ಸೊ ಈ ಫೋಲ್ಡ್ಸ್ ಅಂದರೆ ಈ ಕುತ್ತಿಗೆ ಹತ್ರ ಫೋಲ್ಡ್ಸ್ ಇರುತ್ತೆ, ನೆಕ್ ಫೋಲ್ಡ್ಸ್, ಇಲ್ಲೆಲ್ಲ ನಿಮಗೆ ಕುತ್ತಿಗೆ ಕಪ್ಪಾಗೋಕ್ಕೆ ಶುರುವಾಗುತ್ತೆ. ಕಪ್ಪಾಗೋದು, ಕುತ್ತಿಗೆ ಚರ್ಮ ಏನಿದೆಯಲ್ಲ, ಚರ್ಮ ದಪ್ಪ ಆಗೋದು, ಈ ವೆಲ್ವೆಟ್ ಥರ ಆಗುತ್ತೆ ಚರ್ಮ. ವೆಲ್ವೆಟ್ ಬಟ್ಟೆ ನೀವು ನೋಡಿರ್ತೀರಲ್ಲ, ಅದೇ ಥರ ನಿಮ್ಮ ಚರ್ಮ ಆಗುತ್ತೆ. ಹಾಗೂ ಈ ಕೊಂಕಳಲ್ಲಿ ಈ ಫ್ಯಾಟ್ ಫೋಲ್ಡ್ಸ್ ಎಲ್ಲೆಲ್ಲಿರುತ್ತೆ ಬಾಡಿಯಲ್ಲಿ, ಫೋಲ್ಡ್ಸ್ ಎಲ್ಲೆಲ್ಲಿರುತ್ತೆ, ಆ ಫೋಲ್ಡ್ಸಲ್ಲಿ ನಿಮಗೆ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ನ ನಾವು ನೋಡ್ಬೋದು. ಹಾಗೂ ಕೆಲವೊಮ್ಮೆ ಸ್ಕಿನ್ ಟ್ಯಾಗ್ ಅಂತ ನಾವು ಹೇಳ್ತೀವಿ. ಸ್ಕಿನ್ ಟ್ಯಾಗ್ ಅಂತಂದರೆ ನರುಳಿಗಳು ಕೂಡ ಫಾರ್ಮ್ ಆಗುತ್ತೆ. ಸೊ ನಾನು ಇದೀಗ ನಿಮ್ಗೆ ಹೇಳಿದಾಗೆ ಇದಕ್ಕೆ ಕಪ್ಪು ಕುತ್ತಿಗೆಗೆ ತುಂಬ ಕಾರಣ ಇರುತ್ತೆ. ನಾವು ಈಗಲೇ ಡಿಸ್ಕಸ್ ಮಾಡಿದ್ವಿ, ಮೆಡಿಸಿನ್ಸಿಂದ ಆಗುತ್ತೆ, ದಪ್ಪವಾದ ಚೈನ್ ಧರಿಸೋದ್ರಿಂದ ಆಗುತ್ತೆ, ಹಾಗೂ ಕಾಲರ್ ನೆಕ್ ಇರೋದು ಬಟ್ಟೆಗಳು ನೀವು ಜಾಸ್ತಿ ಧರಿಸ್ತಿದ್ರೆ ಅದರಿಂದನೂ ಆಗುತ್ತೆ, ಹಾಗೂ ಸನ್ ಎಕ್ಸ್ಪೋಜರಿಂದ ಆಗುತ್ತೆ, ಹಾಗೂ ಕೆಲವೊಂದು ಮೆಡಿಸಿನ್ಸ್ ಹೇಳಿದೆ. ಆಮೇಲೆ ಎಕ್ಸಿಮಾ ಅಂತ ಅಂತೀವಿ, ಸ್ಕಿನ್ ಕಂಡೀಷನ್, ಅದರಿಂದನೂ ಆಗುತ್ತೆ. ಹಾಗೂ ಲೈಕನ್ ಪ್ಲಾನಸ್ ಪಿಗ್ಮೆಂಟೋಸಿಸ್ ಅಂತ ಅಂತೀವಿ, ಅದರಲ್ಲೂ ನೀವು ಕಪ್ಪು ಕುತ್ತಿಗೆಯನ್ನು ನೋಡ್ಬೋದು. ಬಹಳಷ್ಟು ಸರಿ ನಾವು ಕಪ್ಪು ಕುತ್ತಿಗೆಯನ್ನು ಮಕ್ಕಳಲ್ಲಿ ಕೂಡ ಇವಾಗ ನೋಡಲಿಕ್ಕೆ ಸಿಗುತ್ತೆ. ತುಂಬ ಜನ ಮಕ್ಕಳಿಗೆ ಕಪ್ಪು ಕುತ್ತಿಗೆ ಇರುತ್ತೆ. ಅವ್ರಿಗೆ ನೀವೇನು ಅಡ್ವೈಸ್ ಮಾಡಬೇಕು, ಅವರಲ್ಲಿ ನಾವು ಮೇನಾಗಿ ಏನು ಮಾಡಬೇಕು ಅಂದರೆ, ಮಕ್ಕಳಿಗೆ ವೆಯ್ಟ್ ಲಾಸ್ ಮಾಡಿಸ್ಬೇಕು, ಮಕ್ಕಳ ತೂಕ ಇಳಿಸ್ಬೇಕು, ಹಾಗೂ ಅವ್ರಿಗೆ ಒಂದು ಡೈಲಿ ರೂಟೀನನ್ನು ಸೆಟ್ ಮಾಡಬೇಕು. ಡೈಲಿ ಅವರು ಎಕ್ಸಸೈಸ್ ಮಾಡಬೇಕು. ಅವರ ಆಹಾರದಲ್ಲಿ ಹೆಲ್ತಿ ಫುಡ್ಸನ್ನು ಇನ್ಕ್ಲೂಡ್ ಮಾಡಬೇಕು. ಈ ಫ್ಯಾಟ್ ಫುಡ್ಸ್ನೆಲ್ಲ ಕಟ್ ಡೌನ್ ಮಾಡಿ ಹೆಲ್ತಿ ಫುಡ್ಸನ್ನು ಇನ್ಕ್ಲೂಡ್ ಮಾಡಬೇಕು. ಈ ಥರ ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದ್ರಿಂದ ಮಕ್ಕಳಲ್ಲಿ ನಾವು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ನ ಪ್ರಿವೆಂಟ್ ಮಾಡ್ಬೋದು. ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಇದ್ದರೆ ನಿಮಗೆ ಈ ಹತ್ತಿರದಲ್ಲೇ ಡಯಾಬಿಟೀಸ್ ಬರುವ ಸಾಧ್ಯತೆಗಳಿದೆ. ಡಯಾಬಿಟೀಸಿನ ರಿಸ್ಕ್ ಇರುತ್ತೆ, ಅಥವಾ ಡಯಾಬಿಟೀಸ್ ಇರಲೂಬಹುದು ನಿಮಗೆ. ಸೊ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಇರೋ ಪೇಷಂಟ್ಸ್ಗೆ ನಾವು ಫಸ್ಟ್ ಏನು ಮಾಡ್ತೀವಿ, ಶುಗರ್ ಲೆವೆಲ್ಸ್ನ ಚೆಕ್ ಮಾಡ್ತೀವಿ. FBS PPBS ಅಂತ ಅಂತೀವಿ. ಫಾಸ್ಟಿಂಗ್ ಅಂದರೆ ಖಾಲಿ ಹೊಟ್ಟೆಯಲ್ಲಿ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ನ ಚೆಕ್ ಮಾಡ್ತೀವಿ. ಹಾಗೂ ಊಟದ ನಂತರ 2 ಗಂಟೆಗಳ ನಂತರ ನಿಮ್ಮ ಬ್ಲಡ್ ಶುಗರ್ನ ನಾವು ಚೆಕ್ ಮಾಡ್ತೀವಿ. ಬ್ಲಡ್ ಶುಗರ್ ಎಲ್ಲ ನಾರ್ಮಲ್ ಆಗಿದ್ದರೆ ವೆಲ್ ಆ್ಯಂಡ್ ಗುಡ್. ಬ್ಲಡ್ ಶುಗರಲ್ಲಿ ನಿಮ್ಗೆ ಏನಾದರೂ ಜಾಸ್ತಿ ಅಂತ ಬಂತು ಅಂದರೆ ಆವಾಗ ನಾವು ಅಕಾರ್ಡಿಂಗ್ಲಿ ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ. ಹಾಗೆ ಈ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂದರೆ ಕಪ್ಪು ಕುತ್ತಿಗೆಯನ್ನು ನೀವು ಹೇಗೆ ತಡೆಗಟ್ಟಬಹುದು? ಫಸ್ಟ್ ನೀವೇನು ಮಾಡಬೇಕು, ವೆಯ್ಟ್ ಲಾಸ್ ಮಾಡ್ಕೋಬೇಕು. ಫಸ್ಟ್ ಪ್ರಿವೆನ್ಷನಲ್ಲಿ ಫಸ್ಟ್ ಸ್ಟೆಪ್ಪು ವೆಯ್ಟ್ ಲಾಸ್. ಹಾಗೂ ನಿಮ್ಮ BMI ಏನಿದೆಯಲ್ಲ, ಇದು ಲೆಸ್ ದೆನ್ 25 ಇರಬೇಕು. ಮೋರ್ ದೆನ್ 25 ಇದ್ದರೆ ಓವರ್ ವೆಯ್ಟ್ ಕ್ಯಾಟಗರಿಗೆ ಬರುತ್ತೆ. ಸೊ ನಿಮ್ಮ BMIನ ಯಾವಾಗಲೂ ಲೆಸ್ ದೆನ್ 25ಗೆ ನೀವು ಮೇಂಟೈನ್ ಮಾಡಬೇಕು. ಹಾಗೂ ಮತ್ತು ಈ ದಪ್ಪವಾದ ಚೈನ್ಗಳು ಹಾಗೂ ಕಾಲರ್ ಬಟ್ಟೆಗಳನ್ನ ನೀವು ಕಡಿಮೆ ಮಾಡಬೇಕು. ದಪ್ಪವಾದ ಚೈನ್ ಹಾಗೂ ಸನ್ ಎಕ್ಸ್ಪೋಜರ್, ನೀವು ಬಿಸಿಲಿಗೆ ಹೋಗ್ತಾ ಇರಬೇಕಾದ್ರೆ ತುಂಬ ಜನ ಏನು ಮಾಡ್ತೀವಿ, ನೆಕ್ಕನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಅಂದರೆ ಸನ್ಸ್ಕ್ರೀನ್ನ ಬಳಸಬೇಕು ನೀವು. ಸನ್ಸ್ಕ್ರೀನ್ ಅಂತಂದರೆ ಬಿಸಿಲಿನಿಂದ ತಡೆಗಟ್ಟುವ ಒಂದು ಕ್ರೀಮ್, ಸನ್ಸ್ಕ್ರೀನ್. ಹೆಸರೇ ಹೇಳೋ ಹಾಗೆ ಸನ್ಸ್ಕ್ರೀನ್.
ಇದನ್ನು ನೀವು ದಿನನಿತ್ಯ ಬಳಸಬೇಕಾಗತ್ತೆ. ಹಾಗೂ ಈ ಸನ್ಸ್ಕ್ರೀನ್ನ ಕೆಲವರು ಬಳಸ್ತಿರ್ತಾರೆ. ಅವ್ರು ಹೇಗೆ ಬಳಸ್ತಿರ್ತಾರೆ? ಫೇಸಿಗಷ್ಟೇ ಹಚ್ತಾ ಇರ್ತಾರೆ. ಅಲ್ಲ, ನಿಮ್ಮ ಬಾಡಿ ಪಾರ್ಟ್ಸ್, ಸನ್ಗೆ ಎಕ್ಸ್ಪೋಸ್ ಆಗಿರೋ ಬಾಡಿ ಪಾರ್ಟ್ಸ್ ಎಲ್ಲದರ ಮೇಲೂ ನೀವು ಹಚ್ಚಬೇಕಾಗತ್ತೆ. ಅಂತಂದರೆ ಮುಖ ಆಯಿತು, ಕುತ್ತಿಗೆ ಆಯಿತು, ಕೈಗಳಾಯಿತು, ಹಾಗೂ ಕುತ್ತಿಗೆಯ ಹಿಂಭಾಗ. ನೀವೇನಾದರೂ ಕೂದಲು ಎತ್ತಿ ಕಟ್ಟುವ ಅಭ್ಯಾಸ ಇದ್ದರೆ ನಿಮಗೆ, ಇಲ್ಲ ಅಂತಂದರೆ ಶಾರ್ಟ್ ಹೇರ್ ಇದ್ದರೆ, ಇಲ್ಲ ಗಂಡು ಮಕ್ಕಳಲ್ಲಿ ಬೈಕ್ ತುಂಬ ಓಡಿಸೋದು ಬಿಸಿಲಲ್ಲಿ, ಈ ಥರ ಏನಾದರೂ ಕೆಲಸಗಳಿದ್ದರೆ ಕುತ್ತಿಗೆಯಲ್ಲಿ ಚೆನ್ನಾಗಿ ಸನ್ಸ್ಕ್ರೀನನ್ನು ನೀವು ಹಚ್ಚಬೇಕಾಗತ್ತೆ ಕಂಪಲ್ಸರಿ. ಇಲ್ಲ ಅಂತಂದರೆ ಬಿಸಿಲಿನಿಂದ ಕುತ್ತಿಗೆ ಕಪ್ಪಾಗುವ ಸಾಧ್ಯತೆಗಳಿರುತ್ತೆ. ಹಾಗೆ ತುಂಬ ಜನ ಏನು ಮಾಡ್ತಾರೆ, ಕಪ್ಪು ಕುತ್ತಿಗೆ ಅಂದರೆ ಅದನ್ನು ಗಲೀಜ್ ಅಂತ ಅನ್ಕೋತಾರೆ. ಗಲೀಜಲ್ಲ, ಅದು ಒಂದು ಸ್ಕಿನ್ ಕಂಡೀಷನ್. ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಅನ್ನುವ ಒಂದು ಸ್ಕಿನ್ ಕಂಡೀಷನ್. ಅದನ್ನು ಗಲೀಜ್ ಅಂತ ಅಂದ್ಕೊಂಡು ತುಂಬ ಜೋರಾಗಿ ಅದನ್ನು ಉಜ್ಜೋಕ್ಕೆ ಹೋಗ್ತಾರೆ. ತುಂಬ ಜೋರಾಗಿ ಸ್ಕ್ರಬ್ನ ತೊಗೊಂಡು ಕುತ್ತಿಗೆ ಎಲ್ಲ ಉಜ್ಕೊಳ್ಳೋದನ್ನೆಲ್ಲ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ಇದು ಜಾಸ್ತಿ ಆಗುತ್ತೆ. ಕಪ್ಪೇನಿದೆಯಲ್ಲ, ಇದು ಇನ್ನೂ ಜಾಸ್ತಿ ಕಪ್ಪಾಗುತ್ತೆ. ಹಾಗೂ ಇದು ಸರಿ ಹೋಗೋದಿಲ್ಲ. ಅದು ಆ ಥರ ಮಾಡಬಾರ್ದು. ಹಾಗೆ ಈ ಟ್ರೀಟ್ಮೆಂಟ್ ಏನಿರುತ್ತೆ ಇದಕ್ಕೆ, ಮೊದಲನೇದಾಗಿ ನಾವು ಇದು ಯಾಕಾಗುತ್ತೆ, ಯಾವ ಕಾರಣದಿಂದಾಗಿ ಆಗಿದೆ ಅನ್ನೋದನ್ನು ನಾವು ರೂಲ್ ಔಟ್ ಮಾಡಬೇಕು. ಕಪ್ಪು ಕುತ್ತಿಗೆ ಇದ್ರ ಕಾರಣ ಏನು ಅನ್ನೋದನ್ನ ನೋಡಬೇಕು. ಹಾಗೂ ನಾನು ಮೊದಲೇ ಹೇಳಿದಾಗೆ ಈ ಶುಗರ್ ಸಂಬಂಧಪಟ್ಟ ಟೆಸ್ಟ್ಗಳನ್ನ ನಾವು ಮಾಡಿಸ್ಬೇಕಾಗತ್ತೆ. ಹಾಗೂ ನಿಮ್ಮ BMI ಅಂದರೆ ನಿಮ್ಮ ವೆಯ್ಟ್ನ ನೀವು ಚೆಕ್ ಮಾಡ್ಕೊಳ್ಳಿ. ಓವರ್ ವೆಯ್ಟ್ ಆಗಿ ಇರಬಾರ್ದು. ನಿಮ್ಮ ತೂಕ ಜಾಸ್ತಿ ಇದ್ದರೆ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಬರುತ್ತೆ. ಸೊ ನಿಮ್ಮ ತೂಕನ ನೀವು ನೋಡ್ಕೋಬೇಕಾಗತ್ತೆ. BMI ಯಾವಾಗಲೂ 25 ಒಳಗೇ ಇರಬೇಕು. ಈ ಥರ ನೀವು BMIನ ಮೇಂಟೈನ್ ಮಾಡಿ. ಈಗ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಏನಾಗಿದೆ, ಬರೀ ಕುತ್ತಿಗೆ ಹಾಗೂ ಕೊಂಕಳಲ್ಲದೆ ಕುತ್ತಿಗೆ ಭಾಗ ಆಯಿತು, ಕೊಂಕಳಾಯಿತು, ಕುತ್ತಿಗೆ ಭಾಗ, ಕೊಂಕಳು, ಹಾಗೂ ಕೆಲವರಿಗೆ ಮುಖದಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಈ ಜಾಗದಲ್ಲಿ ನೀವು ತುಂಬ ಜನಕ್ಕೆ ನಾವು ನೋಡ್ತೀವಿ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ನ ಕಾಣಿಸ್ಕೊಳ್ಳುತ್ತೆ. ಹಾಗೂ ನಿಮ್ಮ ಆಹಾರದಲ್ಲಿ ಆದಷ್ಟು ಫ್ರೂಟ್ಸ್, ವೆಜಿಟೇಬಲ್ಸ್ ಇದೆಲ್ಲ ಜಾಸ್ತಿ ನೀವು ತಿನ್ನಬೇಕಾಗತ್ತೆ. ಮತ್ತು ಕೆಲವು ಕ್ರೀಮ್ಗಳು ಸಿಗುತ್ತೆ. ಆ ಕ್ರೀಮ್ಗಳು ನೀವು ಬಳಸ್ಬೋದು. ಅದು ಕೂಡ ನಿಮಗೆ ಯೂಸ್ ಆಗುತ್ತೆ. ಗ್ಲೈಕಾಲಿಕ್ ಆ್ಯಸಿಡ್ ಕ್ರೀಮ್ ಆಯಿತು, ರೆಟಿನಾಯ್ಡ್ಸ್ ಆಯಿತು, ಇದನ್ನೆಲ್ಲ ನಾವು ಟ್ರೀಟ್ಮೆಂಟಲ್ಲಿ ಬಳಸ್ತೀವಿ. ಹಾಗೂ ಕೆಮಿಕಲ್ ಪೀಲ್ಸ್ನ ಕೂಡ ನೀವು ಮಾಡ್ಬೋದು. ಹಾಗೂ ಮೈಕ್ರೋ ನೀಡ್ಲಿಂಗ್ನ ಕೂಡ ಕೆಲವರು ಮಾಡ್ತಾರೆ ಟ್ರೀಟ್ ಮಾಡಲಿಕ್ಕೆ. ಸೊ ಇದಿಷ್ಟು ನಿಮಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ನಿಮಗೆ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಅಥವಾ ಕಪ್ಪು ಕುತ್ತಿಗೆ ಇದ್ದಲ್ಲಿ, ಅಥವಾ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಖಂಡಿತ ನೀವು ಡಾಕ್ಟರ್ ಭಾವೀಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಭೇಟಿ ನೀಡಿ. ಗಂಜ್ ಸರ್ಕಲ್, ಯಾದಗಿರಲ್ಲಿದೆ.